ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರಿಗೂ ತುಂಬಾ ಚೆನ್ನಾಗಿದ್ದೀವಿ, ನೋಡ್ಬೋದು. ಸೊ ಇವತ್ತು ಬಂದು ಲಾಸ್ಟ್ ಡೇ ಕೊಡೈಕನಲಲ್ಲಿ. ಆ್ಯಂಡ್ ಈ ಒಂದು ಲಾಸ್ಟ್ ಡೇ ನಾನು ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣವೇ ಈ ಒಂದು ಫೇವ್ರೆಟ್ ಸ್ಪಾಟ್ ಆಗಿತ್ತು ನನಗೆ. ಈ ಒಂದು ಕಲ್ಲಿನ ಗೋಡೆ ಮತ್ತು ಅಲ್ಲಿ ಈ ಥರ ಉಯ್ಯಾಲೆ ಸಿಕ್ಕಾಪಟ್ಟೆ ಫೇವ್ರೆಟ್ ಸ್ಪಾಟ್ ಆಗಿತ್ತು. ಹಾಗೂ ಎದುರುಗಡೆ ನೋಡಿದ್ರೆ ಫುಲ್ಲು ಮಸ್ತಾಗಿರುವಂಥ ಸೀನರಿ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಪುನೀತ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ನಾನು ಬಿಸಿನೀರು ಕುಡಿತಿದ್ದೆ. ಎದ್ದ ತಕ್ಷಣ ನಂಗೆ ಬಿಸಿನೀರು ಕುಡಿಯೋಂಥ ಅಭ್ಯಾಸ ಇದೆ. ಸೊ ಬಿಸಿನೀರು ಕುಡಿತಾ ಇದ್ದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲೈಕ್ ಓಕೆ, ನಮ್ಮದು ಸ್ವಂತ ಮನೆ ಅಂತ ಆದರೆ ನಾವು ಇದೇ ಥರ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಆವಾಗ ಜಾಸ್ತಿನೇ ಆಯಿತು. ಸೊ ನೋಡೋಣ, ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ಅಕ್ಕ ದೇವರಿಚ್ಛೆ ಪ್ರತಿಯೊಂದೂ ಆದಷ್ಟು ಬೇಗ ನೀವು ಕೂಡ ಸ್ವಂತ ಮನೆ ತಗೊಳ್ಳೋ ಹಾಗೆ ಆಗಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ವಿಶ್ ಮಾಡಿರೋದಕ್ಕೂ. ಏನೇ ಬೆಳಗ್ಗೆ ಜೀಜು ನಿಂಗೆ ಇಂಥ ಸಾಹಸ. ಫಸ್ಟ್ ಟೈಮ್ ಲೈಫಲ್ಲಿ ನನ್ನ ಗಂಡದವ್ರ ಹೂವ ತಂದು ಕೊಟ್ಟಿರೋದು. ಕೊಟ್ಟೇರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಯ್ತು ಕೊಟ್ಟೇರಿ. ನೋಡಮ್ಮ, ಫ್ಲವರ್ ತಂದು ಕೊಟ್ಟಿದ್ದೆ. ನನ್ನ ಲೈಫ್ ಲಾಂಗ್ ಪ್ರಿಸರ್ವ್ ಮಾಡಿರ್ತೀನಿ. ಈಗ ಹಿಡ್ಕೊಂಡು ನಂಗೆ ರೆಕಾರ್ಡ್ ಆಗುತ್ತೆ. ಆ್ಯಕ್ಚುಲಿ ಇದೊಂದು ತುಂಬಾ ಸ್ಪೆಷಲ್ ಮೂಮೆಂಟ್. ಏನಪ್ಪ ಅಂದರೆ, ಹೀಗೆ ಕುತ್ಕೊಂಡಿದ್ವಲ್ಲ ಉಯ್ಯಾಲೆನಲ್ಲಿ, ಆಮೇಲೆ ಪುನೀತ್ ಎಳೆದು ಹೋದ್ರು. ಅಲ್ಲೇ ಗಾರ್ಡನ್ ಇದೆ ಆಯಿತಾ, ಕೋಟಿಯಾರ್ಡ್ ಗಾರ್ಡನ್ ಥರ ಮಾಡಿದ್ದಾರೆ. ಅಲ್ಲಿ ಒಂದು ಫ್ಲವರ್ನ ಕಿತ್ಕೊಂಡ್ಬಂದ್ಬಿಟ್ಟು ಫಸ್ಟ್ ಟೈಮ್, ಲೈಕ್ ಲಿಟ್ರಲಿ ನಮ್ಮ ಈ 8 ವರ್ಷದ ಮದುವೆನಲ್ಲಿ ಫಸ್ಟ್ ಟೈಮ್ ಪುನೀತ್ ನನಗೆ ಈ ಥರ ಫ್ಲವರ್ ಕಿತ್ಕೊಂಡ್ಬಂದ್ಬಿಟ್ಟು ತಗೋ ಜಾನ್ವಿ ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ಕ್ಲೌಡ್ 9 ನಾನು, ಒಂಥರ ಫೀಲ್ ಆಗ್ತಿತ್ತು. ಸಖತ್ತು ಖುಷಿ ಆಯಿತು. ಸಿಬಿ 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 ಹಾಲು ಇಷ್ಟ ಆಯ್ತು ಅದಕ್ಕೆ. ಬಿಸ್ಕೆಟ್ ಅಷ್ಟೇ ಅನ್ಸ್ಬಿಟ್ಟು ಜನ್ಗೆ ಅದಕ್ಕೆ. ಈಗ ಹಾಲು ಕೊಟ್ಟವಲ್ಲ, ಹೊಟ್ಟೆ ತುಂಬಿಗೆ ಅದನ್ನು ಮುಟ್ಟು ಮಾಡ್ತಾ ಇದ್ದಿದ್ದು, ಹಾಲು ಕುಡಿ ಅಂತ. ಮತ್ತೆ ನೀನೇನೋ ನಗ್ತಾ ಇರೋದು ನೀವು ಅಣ್ಣಕೊಂಡು. ಚಳಿ 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 ಚಳಿ. ಗೈಸ್, ಲಚ್ಚು ಫುಲ್ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವಳೆ. ಲಚ್ಚು ಫುಲ್ ಲಾಕ್ ಮಾಡ್ಕೊಂಡ. ಹೆಂಗಿದೆ ನೋಡಿ ವೆದರ್. ಆ್ಯಕ್ಚುಲಿ ನೆನ್ನೆ ಎಷ್ಟು ಚೆನ್ನಾಗಿ ಸೂರ್ಯನಿದ್ದು ಮತ್ತು ಕ್ಲೌಡ್ಸ್ ಎಲ್ಲ ಇಷ್ಟೊತ್ತಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತು ಅಷ್ಟು ಕ್ಲೌಡ್ಸ್ ಇಲ್ಲ, ಇವತ್ತು ಸ್ವಲ್ಪ ಸನಿನೇ ಅನಿಸುತ್ತೆ. ಲಚ್ಚು ಏನು ಮಾಡ್ತಿದ್ದಾಳೆ? ಕ್ಲೀನ್ ಮಾಡ್ತಾ ಇದ್ದಾಳೆ. ಗೊತ್ತಿಲ್ವಲ್ಲ, ಕ್ಲೋಸ್ ಮಾಡಿದ್ದಾರೆ ಅವರು, ಇನ್ನೂ ಓಪನ್ ಮಾಡಿಲ್ಲ. ಸೊ ಮತ್ತೆ ಬಂದು ಫುಲ್ ರೆಡಿ ಎಲ್ಲ ಆದ್ವಿ. ಎಲ್ಲರೂ ಬೇಗನೆ ರೆಡಿ ಆದ್ವಿ. ಬೇಗ ರೆಡಿ ಆಗಿಬಿಟ್ಟು ಮಕ್ಕಳಿಗೆ ಸರಿ ತಿನ್ನಿಸ್ಬಿಡೋಣ ಅಂತ ಸರಿ ತಿನ್ನಿಸ್ತಾ ಇದ್ವಿ. ಇದೊಂದು ಕ್ವೆಶನ್ ಬಂದಿತ್ತು ನನಗೆ, ನೀವು ಏನು ಮಾಡ್ತೀರಾ ಸುಪ್ರಿಯಾ? ಲೈಕ್ ಇವಾಗ ಹೊರಗಡೆ ಹೋದಾಗ ನಿಮ್ಮ ಹತ್ರ ಚಿಕ್ಕ ಮಕ್ಕಳಿದ್ದಾರೆ, ಮತ್ತು 6ರಿಂದ 1 ವರ್ಷದ ಮಗುಗೆ ಏನು ತಿನ್ನಿಸ್ಬೇಕು ಅಂತೆಲ್ಲ. ಸೊ ನಾವೆಲ್ಲೇ ಹೋದ್ರೂ ಇವಾಗ ಸಿಂಬಾಗೆ ಮತ್ತು ಲಡ್ಡುಗೆ ಸರಿನ ಕ್ಯಾರಿ ಮಾಡ್ತೀವಿ. ಮತ್ತು ಒಂದು ಸಿಲಿಂಡರ್ ಇರುತ್ತೆ, ಚಿಕ್ಕ ಸಿಲಿಂಡರ್ನ ಕ್ಯಾರಿ ಮಾಡ್ತೀವಿ. ಈ ಥರ 1 ಡೇ 2 ಡೇಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ. ಇವಾಗ ಇದು ನಾವು ಮಾಡ್ಕೊಂಡು ಬಂದು Airbnb. ಇಲ್ಲಿ ನಾವು ಸಿಲಿಂಡರ್ ಕ್ಯಾರಿ ಮಾಡಿರೋದು ಬೇಕಿರಲಿಲ್ಲ. ಬಟ್ ಸ್ಟಿಲ್ ನಾವು ಇಡೀ ದಿನ ಹೊರಗಡೆ ಇರ್ತೀವಲ್ವ, ಆ ಮಧ್ಯ ಗ್ಯಾಪಲ್ಲಿ ಅವ್ರಿಗೇನಾದರೂ ತಿನ್ನಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕ್ಯಾರಿ ಮಾಡಿದ್ವಿ. ಸೊ ಈ ಥರ Airbnb ಮಾಡ್ಕೊಂಡಾಗ ಬೆಳಗ್ಗೆ ರಾತ್ರಿ ಅಲ್ಲೇ ಅವ್ರಿಗೆ ಮಾಡಿ ತಿನ್ನಿಸ್ತಾ ಇದ್ವಿ, ಸರಿ ತಿನ್ನಿಸ್ತಾ ಇದ್ವಿ, ಮಾಡಿ ಕಿಚಡಿ ಮಾಡಿ ತಿನ್ನಿಸಿದ್ದೀವಿ. ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ನೀವು ಕೂಡ ಆ ಥರ ಟ್ರೈ ಮಾಡ್ಬೋದು. ಓಕೆ ಗೈಸ್, ರೆಡಿ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ. ಸೊ ಜಾಕೆಟ್ ತೊಗೊಂಡಿದ್ದೀನಿ. ಅಂದರೆ ಇವಾಗ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಬಟ್ ಚಳಿ ಹೋಗ್ತಾ ಲೈಕ್ ಒಂದು 12:30 1 ಗಂಟೆ ಆದಮೇಲೆ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಬಿಸಿಲು, ಸ್ವಲ್ಪ ಗಾಳಿ ಆ ಥರ. ಆ್ಯಂಡ್ ಇವಾಗ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಸೊ ಇನ್ನೂ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹೋಗ್ತಾ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಬೇಕು. ನಾನು ಆಗಲೇ ಹೇಳಿದಾಗೆ ಇವತ್ತು ಕಿಚನ್ ಕ್ಲೋಸ್ ಆಗಿದೆ. ಸೊ ಕಿಚನ್ ಕ್ಲೋಸ್ ಆಗಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಲೇಟ್ ಆಯಿತು. ಸೊ ಎಸ್, ಇವಾಗ ಬನ್ನಿ ಹೊರಡೋಣ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಮುನಿ ಎಲ್ಲಿಗೆ ಹೋಗ್ತಿದ್ದೀವಿ? ಪುಂಡಿ ಅಂತೆ. ಪುಂಡಿನಲ್ಲಿ ವ್ಯೂ ಪಾಯಿಂಟ್ಸ್ ಎಲ್ಲ ಇದು ವಾಟರ್ ಫಾಲ್ಸ್ ಎಲ್ಲೂ ಹೋಗ್ತಲ್ವಾ? ಇದೆ, ವಾಟರ್ ಫಾಲ್ಸ್ ಇದೆ, ಒಂದು ಇದೆಯಾ? ಸೊ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ನೋಡೋಣ ಹೇಗಿರುತ್ತೆ ಇವತ್ತಿನ ಪ್ಲೇಸಸ್ ಎಲ್ಲ. ಸೊ ಇವತ್ತು ಲಾಸ್ಟ್ ಡೇ ಕೊಡೈಕನಲಲ್ಲಿ. ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ, ಏನೆಲ್ಲ ಅಡ್ವೆಂಚರಸ್ ಆಗಿ ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ. ಬನ್ನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಹೊರಡದ ಬನ್ನಿ. ಲಚ್ಚು ಜಾಕೆಟ್ ತಂದಿಲ್ವ ಲಚ್ಚು? ಇಲ್ಲ, ಚಳಿ ಆಗ್ತೈತೆ. ಆ ಗ್ರೇ ಕಲರ್ ಜಾಕೆಟ್ ನಂದು ನಾನು ಅರುಣ್ ಟೀ ಶರ್ಟ್ ಅನ್ಕೊಂಡು ಜಾಕೆಟ್ ಅನ್ಕೊಂಡೆ ಅದನ್ನ. ಟೀ ಶರ್ಟ್ ಅನ್ಕೊಂಡು ಜಾಕೆಟ್ ಅನ್ಕೊಂಡಲ್ಲ, ಜಾಕೆಟ್ ಅನ್ಕೊಂಡು ಟೀ ಶರ್ಟ್ ತಂದಿದ್ದೀನಿ ನಾನು. ಅದೇನೆ ಗೈಸ್, ಇವಾಗ ಇಲ್ಲಿ ನಿಲ್ಸಿದೀವಿ ಇಪ್ಪಿ ನೂಡಲ್ಸು ಮತ್ತೆ ಬ್ರೆಡ್ ಆಮ್ಲೆಟು ಇವೆಲ್ಲ ತಿನ್ನಕ್ಕೆ ಅಂತ. ಇಸ್ ಆಕ್ಚುಲಿ ಏನ್ ಗೊತ್ತಾ, ತ್ರೀ ಡೇಸ್ ಇಂದ ನಮ್ದು ಲಂಚ್ ಇಲ್ಲೇ ಆಗ್ತಾ ಇದ್ವಿ. ಇವತ್ತು ಬ್ರೇಕ್ಫಾಸ್ಟ್ ಇಲ್ಲಿ ಮಾಡ್ತಾ ಇದೀವಿ. ನಾನು ಬ್ರೆಡ್ ಆಮ್ಲೆಟ್ ಟೇಸ್ಟೇ ಮಾಡಿರಲಿಲ್ಲ, ಇವತ್ತು ಬ್ರೆಡ್ ಆಮ್ಲೆಟ್ ಟೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಸಖತ್ತಾಗಿದೆ. ಇವಳು ಎಣ್ಣೆಯಿಂದ ಬರೀ ಟವಲ್ ಸಿಕ್ಕಾಕೊಂಡು ಕಿವಿಗೆ. ಇದು ಬಂದು ನೆನೆ ನಾವು ಹೋಗಿದಂತ ಮ್ಯೂಸಿಯಂ, ಸೈನ್ಸ್ ಮ್ಯೂಸಿಯಂ. ಚೆನ್ನಾಯ್ತಾ? ಒಂದು ಪೀಸಿಂದ ಹೊಟ್ಟೆ ತುಂಬಿಲ್ಲ ಅಂತ ಹೇಳ್ಬಾರ್ದು. ನಾನಂತೂ ಕೊಡಲ್ಲ ನನ್ನಿಂದ. ಸ್ವಾಮಿ ಸೊ ಬೆಳಗ್ಗೆ ಕಿಚನಲ್ಲಿ ನಮಗೆ ತಿಂಡಿ ಸಿಗದಿಲ್ಲ ಇರೋ ಕಾರಣ ನಾವು ಓಕೆ ನೋಡೋಣ ಹೋಗ್ತಾ ಆನ್ ದ ವೇ ಸಿಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಹೋಟೆಲ್ಸ್ ಕೂಡ ಸ್ವಲ್ಪ ತುಂಬಾ ಕಡಿಮೆ ಆಯಿತಾ ಕೊಡೈಕನಲ್. ಅಂದರೆ ನಾವು ಔಟ್ಸ್ಕರ್ಟ್ಸಲ್ಲಿ ಇದ್ದಿದ್ದರಿಂದ ಹೋಟೆಲ್ಸ್ ಎಲ್ಲ ತುಂಬಾ ಕಡಿಮೆ ಇತ್ತು. ಸೊ ಈ ಥರ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಅಲ್ಲಿ ಬರೀ ಈ ಥರ ಬ್ರೆಡ್ ಆಮ್ಲೆಟ್ ಮತ್ತು ಮ್ಯಾಗಿ ನೂಡಲ್ಸ್, ಇಪ್ಪಿ ನೂಡಲ್ಸ್ ಈ ಥರನೇ ಜಾಸ್ತಿ ಮಾರೋದು. ಸೊ ಅಲ್ಲಿ ಅದನ್ನೇ ತೊಗೊಂಡು ತಿನ್ಕೊಂಡ್ವಿ, ಮ್ಯಾಗಿ ಮತ್ತು ಇಪ್ಪಿ ನೂಡಲ್ಸ್ ಮತ್ತು ಬ್ರೆಡ್ ಆಮ್ಲೆಟ್ನ ತೊಗೊಂಡು ತಿನ್ಕೊಂಡ್ವಿ. ಮಕ್ಳಿಗೂ ಕೂಡ ಇಬ್ರಿಗೂ ಇದನ್ನ ತಿನ್ಸ್ಕೊಂಬಂದಿದ್ವಲ್ಲ, ಸರಿನಾ, ಲಕ್ಷಿತ್ ಒಬ್ಬ, ಅವನೊಬ್ಬರಿಗೆ ಮಾತ್ರ ಬ್ರೆಡ್ ಆಮ್ಲೆಟ್ ತಿನ್ಸಿದ್ವಿ. ಸೊ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ತುಂಬ ಜನ ಅದನ್ನು ಕೇಳ್ತಾ ಇದ್ರಿ, ಲೈಕ್ ಹೊರಗಡೆ ಹೋದಾಗ ಮಕ್ಳದ್ದು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ, ಮತ್ತು ಅವ್ರದ್ದು ಸುಸು ಪಾಟಿ ಎಲ್ಲ ಹೇಗೆ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ರಿ. ಲಕ್ಷಿತ್ ಏನೇ ಇದ್ರು ಅವ್ನು ಹೇಳ್ತಾನೆ. ಸಿಂಬಾ ಮತ್ತು ಲಡ್ಡು ಅಷ್ಟಾಗಿ ಮಾಡಿದ ಮೇಲೆ ಹೇಳೋದು ಅವರು. ಸೊ ಅವರು ಪ್ಯಾಂಪರ್ಸಲ್ಲಿ ಅಂದರೆ ಯೂಶ್ವಲಿ ಡೈಪರ್ಸಲ್ಲಿ ಇರ್ತಾರಲ್ವಾ, ಸೊ ಡೈಪರ್ಸಲ್ಲಿ ಇದ್ದಾಗ ಏನೂ ತೊಂದರೆ ಆಗಲ್ಲ. ಬೈ ಚಾನ್ಸ್ ಏನಾದರೂ ಮಾಡಿದ್ರು ಕ್ಲೀನ್ ಮಾಡ್ಕೊತೀವಿ, ಅಲ್ಲೇ ನೀರಿರೋ ಕಡೆ ನೋಡ್ಕೊಂಡು. ಇಲ್ಲಾಂದರೆ ನಾವು ಎಕ್ಸ್ಟ್ರಾ ನೀರನ್ನ ಕ್ಯಾರಿ ಮಾಡಿರ್ತೀವಿ ಪ್ರತಿ ಸತಿ ಎಲ್ಲೇ ಹೊರಗಡೆ ಹೋಗಬೇಕಾದ್ರೆ. ಸೊ ನೀರನ್ನ ಕ್ಯಾರಿ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಯೂಶ್ವಲಿ ಅವ್ರು ನಾವು ಮನೆ ಬಿಡೋ ಅಷ್ಟರಲ್ಲಿ ಮನೆಯಲ್ಲೇ ಎಲ್ಲ ಇದು ಮಾಡ್ಕೊಂಬಿಡೋರು. ಸೊ ಎಲ್ಲ ಕ್ಲೀನಾಗಿ ಹೋಗ್ಬಿಟ್ಟು ಬರ್ತಿದ್ವಿ, ಆ ಥರ ತೊಂದರೆ ಏನೂ ಕೊಟ್ಟಿಲ್ಲ ಅವರು. ಬಟ್ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಬಟ್ ಅವ್ರು ದೊಡ್ಡವ್ರಾದ್ಮೇಲೆ ನಾವು ಹೋಗ್ತೀವಿ ಅಂತಂದರೆ ಅದು ಕೂಡ ಕಷ್ಟನೇ. ಬಿಕಾಸ್ ಅವ್ರು ದೊಡ್ಡವ್ರಾಗೋಷ್ಟರಲ್ಲಿ ನಮಗೂ ಕೂಡ ಏಜ್ ಆಗಿರುತ್ತೆ, ನಮಗೂ ಕೂಡ ಒಂದು ಸ್ಟ್ರೆಂತ್ ಇರೋದಿಲ್ಲ ನಮ್ಮ ಬಾಡಿಲೂ ಕೂಡ ಸುತ್ತಾಡೋ ಅಷ್ಟು. ಸೊ ಅದಕ್ಕೇ ಅವ್ರು ಚಿಕ್ಕವರಿದ್ರೂ ಪರವಾಗಿಲ್ಲ, ಅವ್ರನ್ನ ಕರ್ಕೊಂಡು ಸುತ್ತಿದ್ರೂ ಪರವಾಗಿಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು ನಾವು. ಆ್ಯಂಡ್ ನಾವು ಪ್ರತಿ ವರ್ಷ ಡಿಸೆಂಬರ್ ಅಥವಾ ಜಾನ್ವರಿನಲ್ಲಿ ಒಂದು ಟ್ರಿಪ್ ಹಾಕ್ತೀವಿ. ಒಂದು 3-4 ಡೇಸ್ ಸ್ವಲ್ಪ ಮೈಂಡ್ನ ರಿಲ್ಯಾಕ್ಸ್ ಮಾಡಿಬಿಟ್ಟು ಬರೋಣ, ಎಲ್ಲ ಸ್ಟ್ರೆಸ್ನು ಮರೆತು ಒಂದು 3-4 ದಿವಸ ಇರೋಣ ಅಂತ ಹೇಳಿಬಿಟ್ಟು ಹೋಗ್ತೀವಿ. ಆ್ಯಂಡ್ ಈ ವರ್ಷ ಕೂಡ ಅದಕ್ಕೆ ಹೋಗಿದ್ವಿ. ಸೊ ಈ ವರ್ಷ ಬಂದು ನಾವು ಫೆಬ್ರವರಿನಲ್ಲಿ ಹೋಗಿದ್ದು. ಎಂತಕ್ಕಪ್ಪ ಅಂದರೆ ಲೈಕ್ ಅರುಣ್ದು ಕೂಡ ಬರ್ಡೇ ಇದೆ ಫೆಬ್ರವರಿಲಿ, ಹಾಗೂ ನನ್ನ ಬರ್ಡೇ ಕೂಡ ಫೆಬ್ರವರಿಗೆ ಬರೋದು. ಸೊ ಯೂಶ್ವಲಿ ನಾವು ನನ್ನ ಬರ್ಡೇಗೆ ಎಲ್ಲಾದರೂ ಹೊರಗಡೆ ರೆಸಾರ್ಟ್ ಅದು ಇದು ಅಲ್ಲಿಗೆಲ್ಲ ಹೋಗ್ತೀವಿ. ಬಿಕಾಸ್ ನನ್ನ ಬರ್ಡೇ ತುಂಬ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನಂಗೆ ತುಂಬಾ ಆಸೆ. ಆ್ಯಂಡ್ ಪ್ರತಿ ವರ್ಷ ಅದೇ ರೀತಿಯಾಗಿ ಕೂಡ ಮಾಡ್ತೀವಿ. ಸೊ ಇದೊಂಥರ ಪ್ರೀ ಬರ್ಡೇ ಗಿಫ್ಟ್ ಪುನೀತ್ ನನಗೆ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ನನ್ನ ಬರ್ಡೇ ಟೈಮಲ್ಲಿ ಅರುಣ್ಗೆ ಕೂಡ ರಜಾ ಸಿಕ್ಕಿರಲಿಲ್ಲ, ಆ್ಯಂಡ್ ಪುನೀತ್ಗೂ ಕೂಡ ರಜಾ ಅವಾಗ ಹಾಕೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಮುಂಚೆನೇ ಹೋಗಿದ್ದು. ಬಟ್ ದಟ್ಸ್ ಓಕೆ, ಚೆನ್ನಾಗಿತ್ತು. ಆ ಒಂದು 4 ದಿವಸ ಮಾತ್ರ ನಿಜವಾಗ್ಲೂ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದಂತೆ 4 ದಿವಸ ಆರಾಮಾಗಿ ಸ್ಪೆಂಡ್ ಮಾಡಿದ್ವಿ.
ಸೊ ಗೈಸ್ ಬೆಳಗಿನ ಬ್ರೇಕ್ಫಾಸ್ಟ್ ಇವಾಗ ಸಖತ್ತಾಗಿ ಆಗ್ತಿದೆ. ಲಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾಳೆ. ನಂಗೆ ತುಂಬಾ ಹೊಟ್ಟೆ ಹಸಿದೈತೆ. ಬೆಳಗ್ಗೆ ಪಾತ್ರೆ ತೊಳೆದ್ ನಾನು. ಎಷ್ಟು ಮೂರನೇ ಪ್ಲೇಟಾ? ಅದು ಫಸ್ಟ್ನೇ ಪ್ಲೇಟ್ ಎಲ್ಲರೂ ಹಂಚಿದ್ದೀನಿ ನಾನು. ಹಂಚು ಅಂತ ಹೇಳಿದ್ವಿ ನಾವು. ಇವಾಗ ಇಲ್ಲಿ ಅಲ್ಲಿ ಇಪ್ಪಿ ನೂಡಲ್ಸ್ ಇರಲಿಲ್ಲ, ಸೊ ಇಲ್ಲಿ ಇಪ್ಪಿ ನೂಡಲ್ಸ್ ಇದೆ. ಇಪ್ಪಿ ನೂಡಲ್ಸ್ ನಾನು ಹಾಗೂ ಅರುಣ್ ಇಪ್ಪಿ ನೂಡಲ್ಸ್ ತಗೋತಾ ಇದ್ದೀವಿ. ಇಪ್ಪಿ ನೂಡಲ್ಸ್ ಈ ಚಳಿಗಾಲಕ್ಕೆ ಇಪ್ಪಿ ನೂಡಲ್ಸ್ ಈ ತರ ನೂಡಲ್ಸ್ ಮ್ಯಾಗಿ ಎಲ್ಲ ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಗೈಸ್. ಇದು ಬಿಸಿ ಇದೆ, ಆಮೇಲೆ ತಗೋತೀನಿ. ಬಿಸಿದಾಗೆ ತಿನ್ಬೇಕು. ಅಡ್ಡಕ್ಕೆ ಒಂದು ಆಮ್ಲೆಟ್ ಪಾರ್ಸಲ್ ತಗೊಳ್ಳ ಮತ್ತೆ ಮುಂದೆ ಇಡ್ಲಿ ತಿನ್ಸೋಣ. ಎಲ್ಲಿದೆ ಇಡ್ಲಿ ಸಿಗುತ್ತಾ? ಸಿಗಲ್ಲ, ಸೀನೆ ಇಲ್ಲ. ಆಮ್ಲೆಟ್ ತಗೊಡು. ಹಾಟ್ ಬಾಕ್ಸ್ ತರಬೇಕಿತ್ತು. ಎಲ್ಲೆಲ್ಲಿ ಏನೇನು ಸಿಗುತ್ತಲ್ಲ ಅಲ್ಲಲ್ಲಿ ತಗೊಂಡು ತಿನ್ನಿಸ್ತಾ ಇರ್ಬೇಕಷ್ಟೇ. ಏನು ಮಾಡೋದು? ஆண்டி ஒரு மொட்டை பார்சல் ஆம்லெட் ಮೊಟ್ಟೆ ಪಾರ್ಸಲ ஒரு ಆಮ್ಲೆಟ್ ಪಾರ್ಸಲ್ இப்போ வேணாம் கொஞ்சம் ಟೈಮ್ ಇದೆ. ನಂಗೆ ಪಾತೆ ಒಂದು ಮೊಟ್ಟೆ ತರ ಎರಡು ಮೊಟ್ಟೆ ತಗೊಳ್ಳಿ. ಎರಡು ತಗೋತೀನಿ. ಸ್ವಲ್ಪ ನಿಂದ ಸ್ವಲ್ಪ ಇದ್ರು ನಾನು రెండు ಮೊಟ್ಟೆ. ಏನು ತಮಿಳ್ ಗೊತ್ತಿದ್ದ ಥರ ಮಾತಾಡ್ತಾ ಇದೆಯಾ? ಏನಾಯ್ತು? ಗೊತ್ತು. ಇವಾಗ ಯಾಕೆ ತುಂಬಾ ಫಂಬಲ್ ಆಗ್ತಾ ಇದೀನಿ. ತುಂಬಾ ಟೈಮ್ ಆಯ್ತಲ್ಲ. ವಯಸ್ಸಾಯ್ತಾರೆ. 30 ವರ್ಷ ಆಗುತ್ತೆ ಲಕ್ಷ್ಮಮ್ಮ. ತಮಿಳ್ನಾಡಲ್ಲಿ ಒಂದು ವಾರ ಇದ್ಬಿಟ್ರೆ ನಾನು ಸ್ವಲ್ಪ ಕಲ್ತ್ಬಿಡ್ತಿದ್ದೆ. ಪುನೀತ್ ಮನೆ ತಮಿಳು ಹಿಂದಿ ಮಿಕ್ಸ್ ಮಾಡಿ ಮಾತಾಡ್ತಾವ್ರೆ. ಇಲ್ಲ ಇಲ್ಲ ಬಾಳಗೆ ಹಾಕೊಂಡಿದ ತಕ್ಷಣ ಏನೂ ಇದಾಗಲ್ಲ ಅದು. ಸಿಂಬಾ ನೋಡಿ ಅವ್ರ ಹತ್ರ ಹೋಗ್ತಾನೆ, ನನ್ನ ಹತ್ರ ಬರಲ್ಲ. ಬಾಯ್ ಸಿಂಬಾ, ಬ್ರೆಡ್ ಆಮ್ಲೆಟ್ ಮಾಡ್ಕೊಟ್ಟು ನಮಗೆ. ಬಾಯ್ ಟಾಟಾ. ನಮ್ಮೊಂದು ಕಾರ್ ಬಂದು ನಡೀತೆ ಎದುರು ಕುಯ್ಯೋನದು. ತಿನ್ನೆ ಬೇಡವಾ? ಬಿಸಿ ಇದೆಯಲ್ಲ. ಬಾಯೊಳಗೆ ಹಾಕಿದ ತಕ್ಷಣ ಅದು ನಾರ್ಮಲ್ ಇದಾಗ್ತಿದೆ. ಚೆನ್ನಾಗಿದೆ. ಅದ್ರ ಮ್ಯಾಗಿ ಸ್ಪೂನ್ ಸಿಕ್ಕಿಲ್ಲ. ಮಾಡಬಾರ್ದು ಅನ್ನೋ ಬಿಡಿಸ್ಬಾರ್ದು. ಫೋರ್ಕ್ ಇಲ್ಲ. ಸೊ ಇಲ್ಲಿ ಚೆನ್ನಾಗಿ ಬಾರಿಸಿದ್ವಿ, ಹೊಟ್ಟೆ ಕೂಡ ತುಂಬಿತು. ಬಟ್ ಅಲ್ಲಿಂದ ನಾವು ಲೈಕ್ ಫುಲ್ ಗಾರ್ಡ್ ಸೆಕ್ಷನ್ ಆಯ್ತಾ ಅಲ್ಲಿರೋದು. ಸೊ ಗಾರ್ಡ್ ಸೆಕ್ಷನಲ್ಲಿ ಹೋಗ್ತಾ ಹೋಗ್ತಾ ಯಾಕೋ ಒಂಥರ ಫುಲ್ ವಾಮಿಟಿಂಗ್ ಥರ ಫೀಲ್ ಆಗ್ತಿತ್ತು. ಯಾಕೆ ಹಿಂಗೆ ಆಗ್ತಿದೆ ಅಂದರೆ ತುಂಬ ಈ ಬ್ರೆಡ್ ಆಮ್ಲೆಟು ಮತ್ತು ಮ್ಯಾಗ್ನೂಡಲ್ಸ್ ನಮಗೆ ಬೆಳಗ್ಗೆನೇ ಇದೆಲ್ಲ ತಿಂದು ಅಭ್ಯಾಸ ಇಲ್ವಲ್ಲ. ಸೊ ಬೆಳಗ್ಗೆನೇ ಅದೆಲ್ಲ ತಿಂದ್ಬಿಟ್ಟು ಒಂಥರ ಆಗ್ತಾಯಿತ್ತು. ಏನಪ್ಪ ಮಾಡೋದು ಅಂತ ಅನ್ಕೊತಾ ಇದ್ವಿ. ಎಲ್ಲಾದರೂ ಒಂದು ನಿಂಬೆಹಣ್ಣು ಜ್ಯೂಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡೇ ಬರ್ತಾಯಿದ್ವಿ. ಲಚ್ಚುಗೆ ಹಾಗೂ ನನಗಂತೂ ಆಗ್ತಾನೆ ಇರಲಿಲ್ಲ. ಒಂಥರ ಫುಲ್ ವಾಮಿಟಿಂಗ್ ಥರ ಫೀಲ್ ಆಗ್ತಾಯಿತ್ತು. ಸರಿ ನೋಡೋಣ ಎಲ್ಲಾದರೂ ಸಿಕ್ಕಿದ್ರೆ ನಿಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಬರ್ತಾಯಿದ್ರು. ಬಟ್ ಅಲ್ಲಿ ಏನೂ ಸಿಗೋಲ್ಲ ಆಯಿತಾ ತಿನ್ನೋದಕ್ಕೆ ಕರೆಕ್ಟಾಗಿ. ಲೈಕ್ ಟೋಟಲ್ ಫುಲ್ ಗಾರ್ಡ್ ಸೆಕ್ಷನ್ಸ್ ಇರುತ್ತೆ, ಫುಲ್ ಫಾರೆಸ್ಟ್ ಏರಿಯಾ ಅಲ್ವಾ. ಸೊ ತುಂಬ ಏನೂ ಸಿಗೋಲ್ಲ, ಸಿಕ್ಕಿದ ಕಡೆ ತಿನ್ಕೊಂಡ್ಬಿಡ್ಬೇಕು ಅಷ್ಟೇ. ಸೊ ನೀವೇನಾದರೂ ಬೈ ಚಾನ್ಸ್ ಕೊಡೈಕಾನಲ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಫಸ್ಟ್ ಆಫ್ ಆಲ್ ಹೇಳೋದು, ನೀವು ಈ ಥರ ನವಂಬರ್ ಡಿಸೆಂಬರ್ ಮೇಲೆ ಪ್ಲ್ಯಾನ್ ಮಾಡಿ, ಚೆನ್ನಾಗಿರುತ್ತೆ. ಆ ಒಂದು ವೆದರಲ್ಲಿ ಹೋಗೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಆ್ಯಂಡ್ ನೀವು ತಿನ್ನೋದಕ್ಕೆ ಆದಷ್ಟು ಮನೆಯಿಂದನೇ ಏನಾದರೂ ಸ್ವಲ್ಪ ತಯಾರಿಗಳನ್ನ ಮಾಡ್ಕೊಂಡು ಹೋಗಿ, ಬಿಕಾಸ್ ಅಲ್ಲಿ ತಿನ್ನೋದಕ್ಕೆ ಜಾಸ್ತಿ ಏನೂ ಸಿಗೋದಿಲ್ಲ ಆಯಿತಾ. ಸೊ ಅದೊಂದು ಕಷ್ಟ ಇದೆ. ಏನೋ ನಮ್ಮ ಪುಣ್ಯಕ್ಕೆ ಹೋಗ್ತಾ ಅಲ್ಲಿ ಇನ್ನೊಂದು ಈ ಥರ ಜ್ಯೂಸ್ ಅಂಗಡಿ ಅಂದರೆ ಚಿಕ್ಕದು ಏನಂತಾರೆ ಅದನ್ನ
ಈ ಸ್ನ್ಯಾಕ್ಸ್ ಅಂಗಡಿ ಥರ ಸಿಕ್ತು. ಸೊ ಅಲ್ಲಿ ನಿಂಬೆಹಣ್ಣು ಜ್ಯೂಸ್ ಕೂಡ ಮಾಡ್ತಾಯಿದ್ರು, ಮತ್ತು ಅಲ್ಲಿ ವ್ಯೂ ಪಾಯಿಂಟ್ ಕೂಡ ಆಯಿತು. ಸೊ ಎಲ್ಲರೂ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹೋಗ್ತಾಯಿದ್ರು. ಅರುಣ್ ಟೀ ತೊಗೊಂಡ್ರು. ಒಂದು ಲಚ್ಚು ಕಾರಲ್ಲೇ ಕೂತಿದ್ಲು, ನನ್ನ ಕೈಲಿ ಆಗ್ತಾಯಿಲ್ಲ, ನಂಗೆ ತುಂಬ ವಾಮಿಟಿಂಗ್ ಬರ್ತಾಯಿದೆ ಅಂತ. ಸರಿ ನಾನು ಬಂದುಬಿಟ್ಟು ಒಂದು ಜ್ಯೂಸ್ ಕೊಡ್ದು, ಅವಳಿಗೂ ಒಂದು ಜ್ಯೂಸ್ ತೊಗೊಂಡೋಗಿ ಕುಡಿಸ್ಬಿಟ್ಟು ಆರಾಮಾಗಿ ಆಮೇಲೆ ಹೋದ್ವಿ. ಬಿಕಾಸ್ ಅಲ್ಲಿ ತನಕ ಅಂತೂ ಸಿಕ್ಕಾಪಟ್ಟೆ ಒಂದು ಥರಾನೇ ಆಗ್ತಾಯಿತ್ತು. ಆ್ಯಂಡ್ ಗೆಸ್ ಅವತ್ತು ಬಂದು ಸ್ವಲ್ಪ ಚಳಿ ಕಡಿಮೆ ಇತ್ತು, ಬಟ್ ಗಾಳಿ ತಣ್ಣಗೆ ಬಿಸಿತ್ತು, ಬಟ್ ಚಳಿ ಕಡಿಮೆ ಇತ್ತು. ಲೆಮನ್ ಜ್ಯೂಸು ಎಲ್ಲ ಸಗದಾಗಿದೆ. ಆ್ಯಕ್ಚುಲಿ ನಂಗೆ ವಾಮಿಟಿಂಗ್ ಥರ ಅನಿಸ್ತಿತ್ತು, ಅದಕ್ಕೆ ಲೆಮನ್ ಜ್ಯೂಸ್ ಕುಡಿನ ಅಂತ ಬಂದೆ. ಕೂತ್ಕೋ ಲಡ್ಡು ಬಾರ ಫಸ್ಟ್ ನೀನು ಆಡೆ. ಲಚ್ಚು ಕಿರ್ಚಂಗಿಲ್ಲ ಹಿಂಗೆ, ಲಚ್ಚು ಕಿರ್ಚಬೇಡ, ನಿಜವಾಗ್ಲೂ ಪೋಲಿ ಅವರು ಇವ್ರು ಬರ್ತಾರೆ. ಆಯ್ತಾ ಎಂಜಾಯ್ ಮಾಡು, ಆದ್ರೆ ಕಿರ್ಚಬೇಡ. ಬೇಗಡೆ ಹಾಡೆ ನೀನ್ ಫಸ್ಟು. ನಿನ್ಗೆ ಧೈರ್ಯ ಇಲ್ಲ, ಅವ್ನ್ ಬೇರೆ ಎತ್ಕೋತಾಳಂತೆ. ಲಡ್ಡು ಕೊಡಂದ್ರೆ ಅವ್ನು ಎತ್ಕೊಂಡು ಅಯ್ಯೋ ಅರು ನನ್ನ ಕೈಯಲ್ಲಿ ಎಷ್ಟು ಬಿಡಿ ತಗೊಂಡು. ಪ್ಯಾಂಟ್ ಎಲ್ಲ ಆಗೋಯ್ತು ಒಂದು. ತಗೋಬೇಕು, ರೆಕಾರ್ಡ್ ಮಾಡು. ಮಾಡಿ ಒಂಚೂರು ಲಚ್ಚು, ಲಚ್ಚು ರೆಕಾರ್ಡ್ ಮಾಡಿ. ಗೈಸ್, ನನ್ಗೆ ಇದು ಆಡ್ಬೇಕು ಅಂತ ಎಷ್ಟು ಟೈಮಿಂದ ಆಸೆ ಇತ್ತು. ನಾನು ಪಾರ್ಕ್ಗೆ ಹೋದಾಗಲೆಲ್ಲ ಟೆಂಪ್ಟ್ ಆಗ್ತಿದ್ದು ಇದನ್ನ ಆಡ್ಬೇಕು ಅಂತ. ಬಟ್ ಅಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್, ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅದಕ್ಕೆ ಆಡ್ತಾ ಇದ್ದೀನಿ. ನನ್ನ ಮಗ ನೋಡಿ ಫ್ರೆಂಡ್ಸ್, ನನ್ನ ಮಗ ಏನ್ ಮಾಡ್ತಾವ ನೋಡಿ ಅವನು. ಬಾ, ಈ ಗ್ರೂಪ್ ಅಲ್ಲೇ ಜಾಸ್ತಿ ಧೈರ್ಯ ಬಿಟ್ಟು ನಾನು ಆಡೋಣ. ಹೋಗ್ ಲಕ್ಷಿ. 1 2 3 ಗೋ. ಯಾಕೋ ತಗೋ, ಸ್ಪಾಯಿಲ್ ಮಾಡ್ಬಿಟ್ಟ. ಗಟ್ಟಿಯಾಗಿ ಹಿಡ್ಕೋ. ಅಕ್ಕ ಮುಂದೆ ಬಾರೆ. ಇಲ್ಲ ಕಣ್, ಬಾ ಬೇಗ ಬಾ ಫಸ್ಟ್. ಆ್ಯಂಡ್ ಗೈಸ್, ಇವಾಗ ನಾವು ಮನ್ನಾವನ್ನೂರು ಅಂತ ಲೇಕ್ ಇದೆ, ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ಬಂದಾಗಂತೂ ಆ ಒಂದು ವೆದರ್ಗೆ, ಆ ಒಂದು ಸೀನರಿಗೆ ಎಲ್ಲ ನೋಡೋದಕ್ಕೆ ಸಿಕ್ಕಾಪಡೆ ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಲೈಕ್ ಒಂಥರ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಲಿಟ್ರಲಿ ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದೆ ಅಂದರೆ ನಮ್ಮ ಇಂಡಿಯಾದಲ್ಲೇ ಇದೆ ಗೈಸ್. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಏನಪ್ಪ ಅಂದರೆ ನಾನು ಸ್ವಲ್ಪ ಸರ್ಚ್ ಮಾಡಿ ಹೋಗಬೇಕು, ಮತ್ತು ಇಲ್ಲೆಲ್ಲ ತುಂಬ ಕಡಿಮೆ ಟೂರಿಸ್ಟ್ಗಳು ಬರ್ತಾರೆ. ಸೊ ಅದರಿಂದ ಇನ್ನೂ ಚೆನ್ನಾಗಿದೆ, ಆ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಕೊಡೈಕനാൽ ನಾವು ಹೋಗಿದ್ವಲ್ಲ, ಎಲ್ಲೂ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಅಂತೂ ಯೂಸೇ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಪ್ಲಾಸ್ಟಿಕ್ ಬಾಟಲ್ಸ್ ಕೂಡ ನಿಮಗೆ ಈ 10 ರೂಪೀಸ್ದು ಅರ್ಧ ಲೀಟ್ರ್ ಬಾಟ್ಲು, 1 ಲೀಟ್ರ್ ಬಾಟ್ಲೆಲ್ಲ ಸಿಗೋದಿಲ್ಲ. ನೀವು ತೊಗೊಂಡ್ರೆ ಡೈರೆಕ್ಟ್ 5 ಲೀಟರ್ಸ್ ಬಾಟಲ್ ಅಷ್ಟೇ ತೊಗೋಬೇಕು. ಅದೂ ಅಲ್ಲಿ ಎಸೆಯೋ ಹಾಗಿಲ್ಲ, ಎಲ್ಲ ಕಡೆ ಈ ಥರ ಬಿನ್ಸ್ ಮಾಡಿಟ್ಟಿದ್ದಾರೆ. ಆ ಬಿನ್ಸ್ ಒಳಗೇನೆ ಹಾಕಬೇಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಇರುವಂಥ ಫಾರೆಸ್ಟ್ ಆಫೀಸರ್ಸ್ ಆಗಲಿ ಅಥವಾ ಅಲ್ಲಿರುವಂಥ ಜನಗಳೇ ಆಗಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಒಂಥರ ಸ್ಕಾಟ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲನೂ ನಾವು ಇಲ್ಲೇ ನೋಡಿಬಿಟ್ವಿ. ಲೈಕ್ ಲಾಸ್ಟ್ ಇಯರ್ ಕೂಡ ನಾವು ಊಟಿಗೆ ಹೋಗಿದ್ವಲ್ಲ, ಅಲ್ಲಿ ಕೂಡ ಪುನೀತ್ ನಮಗೆ ಔಟ್ಸ್ಕರ್ಟ್ಸಲ್ಲಿ ಕರ್ಕೊಂಡು ಹೋಗಿದ್ದು, ಊಟಿ ಔಟ್ಸ್ಕರ್ಟ್ಸಲ್ಲಿ. ಬಿಕಾಸ್ ಊಟಿ ಮಧ್ಯ ಹೋದರೆ ಅಲ್ಲಿ ಬರೀ ಜನಗಳು ಪಿತ ಅಂತಾರೆ. ಈ ಔಟ್ಸ್ಕರ್ಟ್ಸಲ್ಲಿ ಹೋದರೆ ಅಲ್ಲಿರುವಂಥ ಸೀನರೀಸ್, ಅಲ್ಲಿರುವಂಥ ಪ್ಲೇಸಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ನನ್ನ ಮಕ್ಕಳು ಹಾರ್ಸ್ ರೈಡಿಂಗ್ ಹೋಗಿದ್ದಾರೆ. ನೀನು ಮುಂದೆ ನೋಡ್ಕೊಂಡು ರೈಡ್ ಎಂಜಾಯ್ ಮಾಡೋ. ಮುಂದೆ ನೋಡಮ್ಮ. ಹತ್ತು ಬೇಗ ಹತ್ತು. ಹಾರ್ಸ್ ರೈಡಿಂಗ್ ಹೋಗ್ತೀಯಾ? ಬಾ. ಸ್ಟೈಲ್ ನೋಡಪ್ಪ ನಮ್ಮ ಲಡ್ಡುದು, ಸ್ಟೈಲ್ ನೋಡ್ರಪ್ಪ. ಕೂರ್ಸ್ರಿ ಪುನಿ, ಇಲ್ಲೊಂದು ಚೂರು ಕೂರ್ಸ್ರಿ ಸ್ವಲ್ಪ. ವಾವ್ ಲಡ್ಡು ಸಿಂಬಾ ಕೂರ್ಸ್ರಿ. ಸರಿ, இந்த பாப்பா கொஞ்சம் அங்கிருந்து இங்க வரணும். இல்ல 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 லட்டு குச்சுமா குச்சு குச்சு லட்டுனா ஐயோ ஐயோ லட்டு
ವಾವ್ ನೀನ್ ನಿಂಚು ಬಡ್ಡು ಇಲ್ಲಿ ನಿಂಚು ಅಲ್ಲಿ ನೋಡ ಆ ಕಡೆ ಯಾಕೆ ಹಿಂಗ್ ಮಾಡ್ತೀಯಾ ಹೋಗೋದಕ್ಕೆ ಸ್ವಲ್ಪ ಆ ಕಡೆ ಕೂತ್ಕೋ ಏನಾಗಲ್ಲ ಕೂತ್ಕೋ ನಿಂಗೇನು ಒಂದ್ ಎರಡು ಚಾರ್ಜ್ ಇಲ್ಲಿ ಇಷ್ಟೇ ಅಷ್ಟೆಲ್ಲ ಕೂತ್ಕೋ ವಾ ಸ್ವಿಮ್ಮಿಂಗ್ ಅಲ್ಲ ಲಡ್ಡು ಗೊತ್ತಿಲ್ಲ ಚೆನ್ನಾಗೈತೆ ಇವಳು ತಗಿ ಇವ್ಳು ಪಕ್ಕನೇ ಕೂತ್ ಯಾಕೆ ಇವಳು ಪಕ್ಕ ನಾನು ಕೂರ್ಸಿದ್ರಿ ಅಲ್ಲ ಅಷ್ಟು ಜಾಗದೇ ಹೋಗ್ತಾನೆ ಇಲ್ಲ ಅವ್ರ ಬಡ್ಡಿ ಮೇಲೆ ಲಕ್ಷ್ಮಿ ಯಾಕೆ ನೀರ್ ಒಳಗಡೆ ಎಲ್ಲ ಆಯ್ತಲ್ಲ ರೆಕಾರ್ಡ್ ಮಾಡಿ ಇಲ್ಲಿ ಲಡ್ಡು ನೋಡಿದೆ ಲಡ್ಡು ಅಯ್ಯೋ ಸಾಕು 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 ಓಕೆ ಸಾಕು ಕುಚ್ ಕುಚ್ ಸಾಕು ಕುಚ್ ಸಾಕು ಅವ್ನ ಬಟ್ಟೆನೇ ಸಿಂಬು ಏನ್ ಮಾಡ್ತೀರಾ ಸಿಂಬು ನೀನ್ ಮಾಡ್ತೀಯಾ ಸಿಂಬು ನೀನ್ ಮಾಡ್ತೀಯಾ ಅಂಕಲ್ ಸ್ವಲ್ಪ ಬೇಗ ಮಾಡಿ ಸಾಕು 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 ಸಾಕಾಗತ್ತೆ ಸಾಕಮ್ಮ ಗೈಸ್ ನಾವಿರೋದು ನಮ್ಮ ಲೊಕೇಶನ್ ಸಕಲಾಗಿ ಅನ್ನಿಸ್ತಾ ಇದೆ ನೀರು ನೋಡೋಣ ನೀರು ಸ್ವಿಮ್ಮಿಂಗ್ ಮಾಡ್ತೀಯಾ ಸ್ವಿಮ್ಮಿಂಗ್ ಹೋಗೋಣ ನಾವು ಸ್ವಿಮ್ಮಿಂಗ್ ಹೋಗೋಣ ನಾವು ಚೆನ್ನಾಗಿ ಕರ್ಕೊಂಡ್ ಬಂದ್ರಲ್ವಾ ಅಂದ್ರೆ ಒಂಥರ ಸ್ಟ್ರೈಟ್ ಆಗಿ ಕರ್ಕೊಂಡ್ ಬಂದಿಲ್ಲ ಹಿಂಗ್ ಸುತ್ಕೊಂಡು ಚೆನ್ನಾಗಿತ್ತು ಕುಡಿ ಎಲ್ಲ ನೀರು ಕುಡಿತಾರ ನೀನು ಟೇಸ್ಟ್ ಆಗಿದೆಯಾ ಲಕ್ಷಿ ಕುಡಿಬೇಡ ಲಕ್ಷಿ ಚೆನ್ನಾಗಿ ಪಾಯ್ಸನ್ ನೀರದು ಕುಡಿಬಾರ್ದು ಹೌದು ನೋಡಲ್ಲಿ ಅಲ್ಲಿ ನೋಡಿ ಹೆಂಗ್ ಸುತ್ತದವ್ರ ಅವರು ಅಲ್ಲಿ ಸರ್ ಇಲ್ಲ ನೋಡಿ ಸುತ್ತಲಾಮ ಆ್ಯಂಡ್ ಅಲ್ಲಿ ಮನ್ನಾವನ್ನೂರ್ ಲೇಕ್ ಮುಗಿಸ್ಕೊಂಡು ಅದ್ರ ಪಕ್ಕನೇ ಇಲ್ಲೊಂದು ಶೀಪ್ ಫಾರ್ಮ್ ಅಂತ ಇದೆ. ಸೊ ಇಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ಬಂದು ಏನಪ್ಪ ಅಂದರೆ ಒಂದಿಷ್ಟು ಬಂಚ್ ಆಫ್ ಶೀಪ್ಸ್ ಆಯಿತಾ, ಒಂದೊಂದು ಇದರಲ್ಲಿ ಒಂದು 60ರಿಂದ 70-100 ತನಕನೂ ಇರುತ್ತೆ ಶೀಪ್ಗಳು. ಸೊ ಒಂದೊಂದು ಡಿಫ್ರೆಂಟ್ ಬ್ರೀಡ್ ಕೂಡ ಇರುತ್ತಿತ್ತು. ಸೊ ಅದನ್ನೆಲ್ಲನೂ ಒಬ್ಬೊಬ್ರನ್ನ ಮೇಯ್ಸಕ್ಕೆ ಅಂತ ಕೊಟ್ಬಿಡ್ತಾರೆ. ತುಂಬ ದೊಡ್ಡ ಶೀಪ್ ಫಾರ್ಮು. ಈ ಥರ ಒಂದು 5-6 ಬಂಚೇನೋ ಬಂತು ನಮ್ಮ ಮುಂದೆನೇ. ಸೊ ಆ ಥರ ಇದಕ್ಕೆ ನೋಡೋಕೆ ಹೋಗಿದ್ವಿ. ಮಕ್ಳುಗಳೆಲ್ಲ ಎಂಜಾಯ್ ಮಾಡ್ತಾರಲ್ವ ಈ ಥರ ಶೀಪ್ಗಳನ್ನೆಲ್ಲ ನೋಡೋಕೆ ಬರೋದು. ಮತ್ತು ಅವ್ರು ಎಷ್ಟು ಚೆನ್ನಾಗಿ ಓಡಿ ಬರ್ತಾರೆ ಗೊತ್ತಾ, ಶೀಪ್ಗಳು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಅದ್ರ ಪ್ಲೇಸಲ್ಲಿ ಅದು ಹೋಗಿ ಸೇರ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿತ್ತು ಇದನ್ನು ನೋಡೋಕ್ಕೆ. ಆ್ಯಂಡ್ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಲಕ್ಷಿತ್ ಆಗಲಿ, ಸಿಂಬಾ ಆಗಲಿ, ಲಡ್ಡು ಆಗಲಿ. ಸಿಂಬಾ ಅಂತೂ ಗೋಟ್ ಅಂತಿದ್ದ, ಅದು ಶೀಪ್ ಮಗನೆ ಅಂದರೂ ಕೇಳ್ತಾಯಿಲ್ಲ, ಗೋಟ್ ಅಂತಲೇ ಅಂತಿದ್ದ. ಸೊ ಇಲ್ಲಿಗೆ ಬಂದಿದ್ವಿ. ಈ ಥರ ಪ್ಲೇಸಸ್ ಎಲ್ಲ ತುಂಬ ಇದೆ. ಸೊ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಏನಪ್ಪ ಅಂದರೆ ಅವ್ರಿಗೆ ಊಟ ತಿನ್ಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆ ಗ್ರೀನರಿ ಇರುತ್ತೆ. ನೀವು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ಟೈಮಲ್ಲೆಲ್ಲ ಹೋದರೆ ಸ್ವಲ್ಪ ಮಳೆ ಕೂಡ ಇರುತ್ತೆ, ಗ್ರೀನರಿ ಜಾಸ್ತಿ ಇರುತ್ತೆ. ನಾವು ಹೋಗಿದ್ದು ಫೆಬ್ರವರಿ ಅಲ್ವಾ, ಒಂದು ಸ್ವಲ್ಪ ಬಿಸಿಲು ಕಾಲ ಸ್ಟಾರ್ಟ್ ಆಗೋ ಥರ ಇತ್ತು. ಆ್ಯಂಡ್ ಎಲ್ಲ ಗ್ರೀನರಿ ಎಲ್ಲ ಒಣಗಿ ಇದಾಗ್ತಾಯಿತ್ತು. ಬಟ್ ಇನ್ನೂ ಬೇಗನೆ ಹೋದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಯಾವಾಗಲಾದರೂ ನೀವು ಪ್ಲ್ಯಾನ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಕೊಡೈಕನಲ್ಗೆ. ಊಟಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಊಟಿ ಬೇಡ, ಕೊಡೈಕನಲ್. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು 5th ಡೇ ಆ್ಯಂಡ್ ಇವತ್ತು ನಾವು ವಾಪಸ್ ಹೋಗುವಂಥ ದಿನ. ಸೊ ಬೆಳಗ್ಗೆ ಟೈಮ್ ಎಷ್ಟು ಗೊತ್ತಾ, 6:15 ಆಗ್ತಾ ಇದೆ. ಸೊ ಆಲ್ರೆಡಿ ಎದ್ದು ಎಲ್ಲರೂ ಪ್ಯಾಕ್, ನಾನು ನೆನ್ನೆ ರಾತ್ರಿನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದಾರೆ ಅರುಣ್ ಮತ್ತು ಪುನೀತ್. ಆ್ಯಂಡ್ ಇವಾಗ ಲಚ್ಚು ಇಲ್ಲಿ ಹಾಲು ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಲಡ್ಡುಗೋಸ್ಕರನಾ? ಲಡ್ಡುಗೋಸ್ಕರ ಹಾಲು ಮಾಡಿದೆ, ಅರುಣ್ಗೋಸ್ಕರ ಟೀ ಮಾಡಿದೆ. ಆ್ಯಕ್ಚುಲಿ 2 ಬ್ರ್ಯಾಂಡ್ ಡಿಫ್ರೆಂಟ್ ಟೀ ಪುಡಿ ಇತ್ತು. 2ರಲ್ಲೂ ಅರ್ಧ ಇತ್ತು. 2 ಮಿಕ್ಸ್ ಮಾಡಿಬಿಟ್ಟು ಟೀ ಮಾಡಿದೆ. ಅದು ಚೆನ್ನಾಗಿಲ್ಲ ಅಂತ ಅರುಣ್ ಎಸ್ಬಿಟ್ಟು, ಅಲ್ಲ ಸ್ವಲ್ಪ ಕುಡಿದ್ರು, 4 ಬಿಸ್ಕೆಟ್ ತಿಂದ್ರು. ಆಮೇಲೆ ಹೊಟ್ಟೆ ಸ್ವಲ್ಪ ತುಂಬ್ದಂಗ ಆಯ್ತಲ್ಲ, ಆಮೇಲೆ ಸಾಕು ಅಂದ್ಬಿಟ್ರು.
ಸೊ ಗೈಸ್ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಮಕ್ಕಳು ಇಬ್ಬರು ಇನ್ನೂ ಎದ್ದಿಲ್ಲ. ಅವರು ಎದ್ದಿದ್ರೆ ಅವ್ರಿಗೂ ಸ್ವಲ್ಪ ಹಾಲು ಕುಡಿಸ್ಬೋದಾಗಿತ್ತು, ಬಟ್ ಅವ್ರು ಎದ್ದಿಲ್ಲ. ಹೆವಿ ಚಳಿ. ಸೊ ಎಸ್, ಇವತ್ತು ನಮ್ಮ ಟ್ರಿಪ್ ಲಾಸ್ಟ್. ಇದು ಲೈಟು ಸ್ವಲ್ಪ ಡಿಮ್ ಇದೆ, ನಿಮಿಷ ಇರಿ. ಸೊ ಇವತ್ತು ನಮ್ಮದು ಟ್ರಿಪ್ ಲಾಸ್ಟ್ ಡೇ. ಚೆನ್ನಾಗಿತ್ತು. 4 days ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ಟೇಟ್ ತುಂಬ ಚೆನ್ನಾಗಿತ್ತು ನಮ್ಮದು. ಸೊ ಅದರ ಸಖತ್ತಾಗಿತ್ತು. ಸೊ ಇದು ಬೇಸಿಕಲಿ ಬಂದು ಏರ್ ಬಿ ಎನ್ ಬಿಸಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರುತ್ತೆ. ಸ್ಟೇ ಒಂಥರ ನಮ್ಮ ಮನೇಲೇ ನಾವು ಇದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ನೀವು ಏನಾದರೂ ಬೈ ಚಾನ್ಸ್ ಫ್ಯೂಚರಲ್ಲಿ ಬುಕ್ ಮಾಡ್ಕೋಬೇಕು ಅಂದರೆ ಏರ್ ಬಿ ಎನ್ ಬಿನಲ್ಲೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಯೋ ರೂಮ್ಸ್ ಎಲ್ಲ ಇವಾಗ ಹೋಯ್ತು ಗೊತ್ತಾ, ಅದರಲ್ಲೆಲ್ಲ ಅಷ್ಟು ಸುಮ್ಮನೆ ಹೋಗೋದು, ಒಂದು ನೈಟ್ ಸ್ಟೇ ಮಾಡೋದು ಬರೋದು ಆ ಥರ ಇರುತ್ತೆ. ಬಟ್ ಇದೇನಪ್ಪ ಅಂದರೆ ಮಕ್ಕಳೆಲ್ಲ ಇದ್ದಾಗ ಒಂಥರ ಕಂಫರ್ಟಾಗಿರುತ್ತೆ. ಅವ್ರಿಗೆ ಏನಾದರೂ ಮಾಡಿ ತಿನ್ಸೋಕ್ಕಾಗಲಿ ಏನೇ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಹೊರಡೋಣ. ಹೋಗ್ತಾ ಹಾಗೆ ದಾರಿಲಿ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಸ್, ಇಲ್ಲಿಗೆ ಇವತ್ತಿಗೆ ಕೊಡೈಕನಲ್ಗೆ ಬಾಯ್ ಹೇಳುವಂಥ ಸಮಯ ಕೂಡ ಆಯಿತು. ನೆಕ್ಸ್ಟ್ ಆದರೆ ಮಮ್ಮಿ ಡ್ಯಾಡಿನ ಕೂಡ ಕರ್ಕೊಂಬರ್ಬೇಕು ಅಂತ ಆಸೆ. ಅವರು ಚೆನ್ನಾಗಿರುತ್ತೆ, ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 2 daysಗಾದರೂ ಅವ್ರ ಜೊತೆ ಬರಬೇಕು ಕೊಡೈಕನಲ್ಗೆ ಅಂತ. ನೋಡೋಣ ಹೇಗಾಗುತ್ತೆ. ಈ ಸತಿನೂ ಕರೆದ್ವಿ, ಬಟ್ ಈ ಸತಿ ಅವರು ಬರೋಕ್ಕಾಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬರ್ತೀವಿ. ಸೊ ಅಲ್ಲಿ ತನಕ ಕೊಡೈಕನಲ್ಗೆ ಬಾಯ್. ಸೊ ಗೈಸ್, ಇವಾಗ ನಾನಿಲ್ಲಿ ಇದ್ದಂಥ ಈ ಲ್ಯಾಂಪ್ಸ್ಗಳು, ಈ ಲೈಟಿಂಗ್ಸ್ ಎಲ್ಲ ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಿದ್ದೆ. ಸ್ವಲ್ಪ ಇರಲಿ, ಮುಂದೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಉಯ್ಯಾಲೆದು ಇದೆಲ್ಲನೂ ಕೂಡ ರೆಕಾರ್ಡ್ ಮಾಡ್ಕೊಂಡೆ. ನಂಗೆ ಇದೇ ಥರದ್ದು ಬೇಕು. ಮುಂದೆ ಫ್ಯೂಚರಲ್ಲಿ ಏನಾದರೂ ಬೈ ಚಾನ್ಸ್ ನೆಕ್ಸ್ಟ್ ವರ್ಷ ಆಗಲಿ ಅದರ ನೆಕ್ಸ್ಟ್ ವರ್ಷ ಆಗಲಿ ನಾವು ಯಾವಾಗಲೇ ಮನೆ ಕಟ್ಸಿದ್ರು ಈ ರೀತಿಯಾಗಿ ಮಾಡಿಸ್ಕೋಬೇಕು ಅಂತ. ಈ ಮನೇಲಿ ಒಂದು ತುಂಬಾ ಆ್ಯಂಟಿಕ್ ಪೀಸಸ್ ಎಲ್ಲ ಇತ್ತು ಆಯಿತಾ. ಸೊ ಈ ಆ್ಯಂಟಿಕ್ ಪೀಸಸ್ ಎಲ್ಲ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಫಸ್ಟ್ ಅವ್ರ ಸ್ವಂತಕ್ಕೆ ಅಂತಲೇ ಮಾಡ್ಕೊಂಡಿದ್ರೇನೋ, ಬಟ್ ಇವಾಗ ಒಂದು ಏರ್ ಬಿ ಎನ್ ಬಿ ಥರ ರೆಂಟ್ ಔಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಸೊ ನನಗೆ ನನ್ನ ಗಂಡ ಕೊಟ್ಟಂಥ ಪ್ರೀ ಬರ್ತ್ಡೇ ಗಿಫ್ಟ್ ತುಂಬಾ ಚೆನ್ನಾಗಿತ್ತು, ಯೂನೀಕ್ ಆಗಿತ್ತು. ಸಖತ್ ಇಷ್ಟ ಆಯಿತು ನನಗೆ. ಪುನೀತ್ ಏನು ಗೊತ್ತಾ, ಅವ್ರಿಗೆ ಈ ಥರ ಆಕ್ಸೆಸರೀಸ್ ಕೊಡೋದು ಇದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಮೇಜರಾಗಿ ಈ ರೀತಿಯಾಗಿ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದು, ತಿನ್ನೋದು ಈ ಥರ ಇಷ್ಟ ಆಗುತ್ತೆ. ಅವ್ರಿಗೆ ವಸ್ತುಗಳು ಗಿಫ್ಟಾಗಿ ಕೊಡೋದಕ್ಕಿಂತ ಈ ರೀತಿ ಅವ್ರ ಇಮೋಷನ್ಸ್ನ ಅವರು ಜಾಸ್ತಿ ತೋರಿಸ್ಕೊಳ್ಳೋದು. ಸೊ ಪರವಾಗಿಲ್ಲ, ಅವ್ರು ಯಾವ ರೀತಿ ತೋರಿಸ್ಕೊತಾರೋ ಅದೇ ರೀತಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನನ್ನ ಬರ್ತ್ಡೇ ಬ್ಲಾಗ್ ಬರೋಕ್ಕಿಂತ ಮುಂಚೆನೇ ಬರ್ತ್ಡೇದು ಗಿಫ್ಟ್ ಆಲ್ಮೋಸ್ಟ್ ಅದೇ ರೀತಿಯಾಗಿ ಇಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಹಾಗೆಯೇ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಚೆನ್ನಾಗಿದೆ ಗಣೇಶ. ಸೆರಾಮಿಕ್ ಗಣೇಶ. ಆ್ಯಕ್ಚುಲಿ ನೆನ್ನೆ ಲಕ್ಷಿತ್ ಒಂದು ಕೀ ಕಳ್ದಾಕ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ವಿ, ಬಟ್ ಆ ಕೀ ಹಿಂದೆನೇ ಇತ್ತು. ಸೊ ಕೀ ಕಳ್ದಾಕಿಲ್ಲ ನೀನು. ಸೊ ಲಾಸ್ಟ್ ವ್ಯೂ ಆಫ್ ದಿ ಹೌಸ್. ಬಾಯ್ ಲಚ್ಚು. ನಿನ್ನ ಬಿಟ್ಟು ಹೋಗೋದಾ? ನೀನು ಹೆಂಗೆ ಕಾಣಿಸ್ತೀಯ? ತಲೆ ಕೂದಾದ್ರೂ ಸರಿ ಮಾಡ್ಕೊ ಬರ್ತೇನೆ. ಎಲ್ಲ ಯಪ್ಪ ಎಲ್ಲ ತಂದು ಅದ್ರೊಳಗೆ ಇಟ್ಬಿಟ್ಟವ್ರೆ, ಏನೂ ಇಲ್ಲ. ಸರಿ ಬನ್ನಿ ಹೋಗೋಣ. ಹೊರಟ್ವಿ. ಹೆಂಗ ಅನಿಸ್ತಿದೆ? ಎಲ್ಲೋ ಒಂದ್ ಕಡೆ ಬೆಸ್ಟ್ ಪಾರ್ಟ್ ಟ್ರಿಪಲ್ ಈ ಸ್ಟೇನೆ ಸ್ಟೇ ಅಲ್ವಾ? ಮನೇನ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಸೆಕೆಂಡ್ ಮನೇಲಿ ಒಂದ್ ದಿವಸ ಮನೇಲಿ ಇರ್ಬೇಕು. ನಾನು ಅದೇ ಒಂದ್ ದಿವಸ ಇರ್ಬೇಕಿತ್ತು ಮನೇಲಿ. ಸೇಮ್ ಟೈಮ್ ಪ್ಲೇಸಸ್ ನೋಡ್ಬೇಕು ಅಂತಾನೆ ಆಸೆ. ಜೈ ಮುದ್ದಿನ. ಸೊ ಟಾಟಾ ಬಾಯ್ ಬಾಯ್ ಟು ಮನೆ. ನಿನ್ ಬ್ಯಾಗ್ ಹಿಂಗೆ ಬಿಡ್ತಾ ಓಕೆ ಗೈಸ್, ನಮಗೆ ಸ್ಟ್ರೆಚ್ 8 to 9 hours ಜರ್ನಿ ಇತ್ತು. ಸೊ ಹಾಗೆ ಬರ್ತಾ ಆನ್ ದ ವೇ ಮಕ್ಕಳಿಗೆ ಇವಾಗ ಸರಿ ತಿನ್ನಿಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಚಿಕ್ಕ ಸ್ಟವ್ ಮೇಲೆ ಸರಿ ಮಾಡಿಕೊಂಡು ಮಕ್ಳಿಗೆ ತಿನ್ಸೋದು ಈ ರೀತಿಯಾಗಿ ಮಾಡ್ತಾ ಇದ್ವಿ. ಸೊ ಎಸ್ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರೋದಿದೆ. ಬರ್ತ್ಡೇ ಪ್ರಿಪರೇಷನ್ ಹಾಗೂ ಬರ್ತ್ಡೇ ವ್ಲಾಗ್ ಕೂಡ ಇದೆ. ಸೊ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಹಾಗೂ ಪಾಸಿಟಿವ್ ಆಗಿರಿ. ಓಕೆನಾ? ಬಾಯ್.